ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕರ್ನಾಟಕ LMS BA ಎಕನಾಮಿಕ್ಸ್ ಫೌಂಡೇಶನ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಇದು ಫೌಂಡೇಶನ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್ನ 5th ಯೂನಿಟ್, ಅದರ ಫಸ್ಟ್ ಸೆಷನ್. ಟೋಟಲ್ ಸಿಲೆಬಸ್ನ 47th ಸೆಷನ್. ಟುಡೇಸ್ ಟಾಪಿಕ್ ಈಸ್ ಡಿಮಾಂಡ್ ಫಂಕ್ಷನ್. ಈ ಚಾಪ್ಟರ್ನ ಫಸ್ಟ್ ಸೆಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇಟ್ ಸೆಟ್ಸ್ ದ ಬೇಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಕನ್ಸ್ಯೂಮರ್ ಬಿಹೇವಿಯರ್. Let's start this journey into microeconomics with simple ideas, real world examples and fun learning. Introduction to demand function. Demand andrenu? Demand is the quantity of a good or service consumers are willing to buy at different prices. ಅಂದರೆ ಒಬ್ಬ ಕನ್ಸ್ಯೂಮರು ಬೇರೆ ಬೇರೆ ಬೆಲೆಗಳಲ್ಲಿ ವಸ್ತುಗಳನ್ನು ಹೇಗೆ ಪರ್ಚೇಸ್ ಮಾಡ್ತಾನೆ, ಎಷ್ಟು ಪರ್ಚೇಸ್ ಮಾಡ್ತಾನೆ ಅನ್ನೋದನ್ನು ಕಲಿಯುವುದು. ಡಿಮಾಂಡ್ ಫಂಕ್ಷನ್ ರೆಪ್ರೆಸೆಂಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮಾಂಡೆಡ್. ಇದು ಕನ್ಸ್ಯೂಮರ್ ಬಿಹೇವಿಯರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಲು, ಇಫ್ a price of mango is 100 per kg, ನೀವು 1 kg ತೊಗೊಳ್ತೀರಾ ಅಂತ ಅಂದ್ಕೊಳ್ಳೋಣ. ಆದರೆ ಒಂದು ವೇಳೆ ಪ್ರೈಸ್ 50 rupees ಆಗಿದ್ದರೆ ಮೇ ಬಿ ಯು ವಿಲ್ ಬೈ 2 kg. ದಿಸ್ ಚೇಂಜ್ ಇನ್ ಕ್ವಾಂಟಿಟಿ ಬಿಕಾಸ್ ಆಫ್ ಪ್ರೈಸ್, ಅದನ್ನು ನಾವು ಡಿಮಾಂಡ್ ಬಿಹೇವಿಯರ್ ಅಂತ ಕರಿತೇವೆ. ನೀವು 100 rupees ಇದ್ದಾಗ 1 kg ಬೈ ಮಾಡ್ತೀರಾ, ಅದೇ 50 rupees ಆದಾಗ 2 kg ಬೈ ಮಾಡ್ತೀರಾ. Demand function is like a mathematical mirror of this behavior. It helps us to see and calculate how much demand will change if price or other factors change anta. ನಾವು ಈ ಡಿಮಾಂಡ್ ಫಂಕ್ಷನ್ನ ಮೀನಿಂಗನ್ನು ನೋಡೋದಾದರೆ, ಇಟ್ ಈಸ್ ದಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ showing how quantity demanded depends on price and other factors. ಇಲ್ಲಿ ಫುಲ್ ಫಂಕ್ಷನನ್ನು ನೋಡೋದಾದರೆ, QD is the function of PIT ಪ್ರೈಸ್ EN ಅಂತ ಕೊಟ್ಟಿದ್ದೇವೆ. ಇದನ್ನು ನಾವು ಬ್ರೇಕ್ ಮಾಡಿ ನೋಡೋದಾದರೆ, P ಅಂದರೆ ಪ್ರೈಸ್, I ಅಂದರೆ ಇನ್ಕಮ್, T ಅಂದರೆ ಟೇಸ್ಟ್ ಅಥವಾ ಪ್ರಿಫರೆನ್ಸಸ್, PR ಅಂದರೆ ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್, E ಅಂದರೆ ಎಕ್ಸ್ಪೆಕ್ಟೇಷನ್ಸ್, N ಅಂದರೆ ನಂಬರ್ ಆಫ್ ಬೈಯರ್ಸ್, QD ಅಂದರೆ ಕ್ವಾಂಟಿಟಿ ಡಿಮಾಂಡೆಡ್. ಇಲ್ಲಿ ಸಿಂಪಲ್ ಲಾಜಿಕ್ ಏನಂದರೆ, ಇಫ್ ಪ್ರೈಸ್ ಚೇಂಜ್ ಆಯಿತು ಅಂದರೆ ಡಿಮಾಂಡ್ ಕೂಡ ಚೇಂಜ್ ಆಗುತ್ತೆ ಅಂತ ಅರ್ಥ. ಒಂದು ವೇಳೆ ಇನ್ಕಮ್ ಚೇಂಜ್ ಆಯಿತು ಅಂತಂದರೆ ಅದೇ ರೀತಿ ಡಿಮಾಂಡ್ ಕೂಡ ಚೇಂಜ್ ಆಗುತ್ತೆ. ದಿಸ್ ಇಸ್ ವೈ ವಿ ಕಾಲ್ ಇಟ್ ಅ ಮಲ್ಟಿ ವೇರಿಯೇಬಲ್ ಫಂಕ್ಷನ್. ಈ ಡಿಮಾಂಡ್ ಫಂಕ್ಷನ್ ಅನ್ನೋದು ಒಂದು ಮಲ್ಟಿ ವೇರಿಯೇಬಲ್ ಫಂಕ್ಷನ್. ಯಾಕಂದರೆ ಪ್ರೈಸು ಮತ್ತು ಬೇರೆ ಬೇರೆ ವಿಷಯಗಳು ಬದಲಾವಣೆ ಆದಾಗ ಡಿಮಾಂಡ್ ಕೂಡ ಬದಲಾವಣೆ ಆಗುತ್ತೆ. ಸೊ ಇದನ್ನು ತೋರಿಸುವ ಒಂದು ಇಕ್ವೇಷನನ್ನು ನಾವು ಡಿಮಾಂಡ್ ಫಂಕ್ಷನ್ ಅಂತ ಕರಿತೇವೆ. ಇದೇ ಡಿಮಾಂಡ್ ಫಂಕ್ಷನನ್ನು ನಾವು ತುಂಬ ಸಿಂಪ್ಲಿಫೈ ಮಾಡಿ ನೋಡೋದಾದರೆ, QD is equal to A minus BP. There is a linear inverse relationship between price and quantity. ಅಂದರೆ ಪ್ರೈಸು ಮತ್ತು ಕ್ವಾಂಟಿಟಿ ನಡುವೆ ಒಂದು ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ಅದನ್ನು ನಾವು ಬ್ರೇಕಪ್ ಮಾಡಿ ನೋಡೋದಾದರೆ, ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮಾಂಡ್ ಡಿಕ್ರೀಸ್ ಆಗುತ್ತೆ, ಪ್ರೈಸ್ ಡಿಕ್ರೀಸ್ ಆದಾಗ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಒಂದು ಅಪೋಸಿಟ್ ರಿಯಾಕ್ಷನ್, ಅದು ಅಪೋಸಿಟ್ ರಿಲೇಷನ್ಶಿಪ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಎ ಅನ್ನೋದು ಇಂಟರ್ಸೆಪ್ಟ್ ಆಗಿದೆ. ಅಂದರೆ ಪ್ರೈಸ್ 0 ಇದ್ದಾಗ, ಯಾವಾಗ ಪ್ರೈಸ್ 0 ಆಗುತ್ತೆ ಆಗ ಮ್ಯಾಕ್ಸಿಮಮ್ ಡಿಮಾಂಡ್ ಎಷ್ಟಿದೆ ಅನ್ನೋದನ್ನು ನಾವು ಕಂಡುಹಿಡಿಯೋದು. ಇನ್ನೊಂದು ಬಿ ಸ್ಲೋಪ್ ಆಗಿದೆ, ಅಂದರೆ ರೇಟ್ ಎಟ್ ವಿಚ್ ಡಿಮಾಂಡ್ ಫಾಲ್ಸ್ ವಿತ್ ಪ್ರೈಸ್. ಯಾವ ರೇಟಲ್ಲಿ ಡಿಮಾಂಡ್ ಫಾಲ್ ಆಗುತ್ತೆ ಪ್ರೈಸ್ ಚೇಂಜಸ್ ಆದಾಗ ಅನ್ನೋದನ್ನು ನಾವು ನೋಡುವಂಥದ್ದು ಬಿಯಲ್ಲಿ ಆಗುವ ಬದಲಾವಣೆ. ನಾವು ಡಿಮಾಂಡ್ ಫಂಕ್ಷನ್ನ ಅಸಂಪ್ಷನ್ನ ನೋಡೋದಾದರೆ, ಡಿಮಾಂಡ್ ಫಂಕ್ಷನ್ ಆಲ್ವೇಸ್ ವರ್ಕ್ಸ್ ಅಂಡರ್
few assumptions. Consumer income and preferences remain constant. ನಾವೇನು ಅಸಂಪ್ಷನ್ ಮಾಡ್ಕೊಳ್ಬೇಕು ಅಂದರೆ ಕನ್ಸ್ಯೂಮರ್ನ ಇನ್ಕಮ್ ಮತ್ತು ಪ್ರಿಫರೆನ್ಸಸ್ಸು ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಯಾವ ವಸ್ತುವನ್ನು ನಾವು ಎಕ್ಸಾಂಪಲ್ ಆಗಿ ತೊಗೊಂಡಿದ್ವೋ ಅದರ ರಿಲೇಟೆಡ್ ಗೂಡ್ಸ್ನ ಪ್ರೈಸಲ್ಲಿ ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ. ನೆಕ್ಸ್ಟ್ ಸೆಟ್ರಿಸ್ ಪ್ಯಾರಬಸ್, ಅದರ್ ಥಿಂಗ್ಸ್ ಬೀಯಿಂಗ್ ಈಕ್ವಲ್ ಅಥವಾ ಅದರ್ ಥಿಂಗ್ಸಲ್ಲಿ ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ ಅನ್ನುವಂಥದ್ದು. ಆ್ಯಂಡ್ ಇದೊಂದು ಸ್ಪೆಸಿಫಿಕ್ ಟೈಮ್ ಫ್ರೇಮಿಗೆ ಸಂಬಂಧಪಟ್ಟಂಥದ್ದು ಅಂತ. ನಾವಿದನ್ನು ಗ್ರಾಫಲ್ಲಿ ನೋಡೋದಾದರೆ ನಾವು ಎಕ್ಸ್ ಆ್ಯಕ್ಸಿಸಲ್ಲಿ ಕ್ವಾಂಟಿಟಿಯನ್ನು ತಗೊಂಡು ವೈ ಆ್ಯಕ್ಸಿಸಲ್ಲಿ ಪ್ರೈಸನ್ನು ತಗೊಂಡ್ರೆ ನಮಗೆ ಒಂದು ಡೌನ್ವರ್ಡ್ ಸ್ಲೋಪಿಂಗ್ ಕರ್ವ್ ಸಿಗುತ್ತೆ. ಈ ಡೌನ್ವರ್ಡ್ ಸ್ಲೋಪಿಂಗ್ ಕರ್ವನ್ನು ನಾವು ಡಿಮಾಂಡ್ ಕರ್ವ್ ಅಂತ ಕರಿತೀವಿ. ಇದು ಫ್ರಮ್ ಲೆಫ್ಟ್ ಟು ರೈಟ್, ಬಲಗಡೆಯಿಂದ ಎಡಗಡೆಗೆ ಹರಿಯುವಂಥ ಲೈನ್ ಆಗಿದೆ. ಇದು ಲೆಫ್ಟ್ ಟು ರೈಟ್ ಡೌನ್ವರ್ಡ್ ಸ್ಲೋಪಿಂಗ್ ಯಾಕಾಗಿದೆ ಅಂತಂದರೆ ಪ್ರೈಸ್ ಮತ್ತು ಕ್ವಾಂಟಿಟಿ ಡಿಮಾಂಡಿನ ನಡುವೆ ಒಂದು ಇನ್ವರ್ಸ್ ರಿಲೇಷನ್ಶಿಪ್ ಇರೋದ್ರಿಂದ, ಅದು ಒಂದು ಅಪೋಸಿಟ್ ರಿಲೇಷನ್ಶಿಪ್ ಇರೋದ್ರಿಂದಾಗಿ ಪ್ರೈಸ್ ಹೆಚ್ಚಾದಾಗ, ಯಾವಾಗ ಪ್ರೈಸ್ ಹೆಚ್ಚಾಗುತ್ತೋ ಡಿಮಾಂಡ್ ಕಡಿಮೆ ಆಗೋದನ್ನು ಕಾಣ್ಬೋದು, ಪ್ರೈಸ್ ಕಡಿಮೆ ಆದಾಗ ಡಿಮಾಂಡ್ ಹೆಚ್ಚಾಗೋದನ್ನು ಕಾಣ್ಬೋದು. ಈ ರೀತಿಯ ಒಂದು ರಿಲೇಷನ್ಶಿಪ್ ಇರೋದ್ರಿಂದಾಗಿ ನಾವು ಈ ರೀತಿ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವನ್ನು ಕಾಣ್ಬೋದು. ನೆಕ್ಸ್ಟ್, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಡಿಮಾಂಡ್. ಯಾವ ಫ್ಯಾಕ್ಟರ್ಗಳು ಡಿಮಾಂಡನ್ನು ಎಫೆಕ್ಟ್ ಮಾಡ್ತವೆ ಅನ್ನೋದನ್ನು ನೋಡೋದಾದರೆ ಮೊದಲನೇದು ಪ್ರೈಸ್. ಮೋಸ್ಟ್ ಡೈರೆಕ್ಟ್ ಇನ್ಫ್ಲುಯೆನ್ಸ್, ಹೆಚ್ಚಾಗಿ ಡಿಮಾಂಡನ್ನು ಅತಿ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡುವ ಐಟಮ್ ಅಂತಂದರೆ ಅದು ಪ್ರೈಸ್ ಆಗಿದೆ. ನೆಕ್ಸ್ಟ್ ಇನ್ಕಮ್, ಕನ್ಸ್ಯೂಮರ್ನ ಇನ್ಕಮ್ ಹೆಚ್ಚಾದಾಗ ಮತ್ತು ಕಡಿಮೆ ಆದಾಗ ಅದು ಡಿಮಾಂಡನ್ನು ಎಫೆಕ್ಟ್ ಮಾಡುತ್ತೆ. ಕನ್ಸ್ಯೂಮರ್ನ ಟೇಸ್ಟ್ ಮತ್ತು ಪ್ರಿಫರೆನ್ಸಸ್ಸು, ಪ್ರೈಸಸ್ ಆಫ್ ರಿಲೇಟೆಡ್ ಗುಡ್ಸ್, ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್, ಪಾಪ್ಯುಲೇಷನ್, ಇವಿಷ್ಟು ಡಿಮಾಂಡನ್ನು ಎಫೆಕ್ಟ್ ಮಾಡುವಂಥ ಫ್ಯಾಕ್ಟರ್ಗಳು. ಇಂಪಾರ್ಟೆನ್ಸ್ ಆಫ್ ಡಿಮಾಂಡ್ ಫಂಕ್ಷನ್ ನೋಡೋದಾದರೆ, ಈ ಡಿಮಾಂಡ್ ಫಂಕ್ಷನ್ ಹೆಲ್ಪ್ಸ್ ಇನ್ ಫಾರ್ಕಾಸ್ಟಿಂಗ್ ಡಿಮಾಂಡ್. ಮುಂದೆ ಡಿಮಾಂಡಲ್ಲಿ ಯಾವ ರೀತಿ ಬದಲಾವಣೆ ಆಗ್ಬೋದು ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮುಖ್ಯವಾಗಿ ಸರ್ಕಾರಕ್ಕೆ ಮತ್ತು ಬಿಸ್ನೆಸ್ ಎಂಟರ್ಪ್ರೈಸ್ಗಳಿಗೆ ಪ್ಲ್ಯಾನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಎರಡನೇದು ಕ್ರೂಷಿಯಲ್ ಫಾರ್ ಪ್ರೈಸಿಂಗ್ ಸ್ಟ್ರಾಟಜಿ. ಫರ್ಮ್ಗಳಿಗೆ, ಕಂಪನಿಗಳಿಗೆ ಪ್ರೈಸನ್ನು ಡಿಸೈಡ್ ಮಾಡಲಿಕ್ಕೆ, ಸೇಲ್ಸ್ ಮ್ಯಾಕ್ಸಿಮೈಸ್ ಮಾಡಿಕೊಂಡು ಪ್ರೈಸನ್ನು ಡಿಸೈಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನೆಕ್ಸ್ಟ್, ಯೂಸ್ಫುಲ್ ಇನ್ ರಿಸೋರ್ಸ್ ಅಲೋಕೇಶನ್. ಪ್ರೊಡಕ್ಷನ್ ಎಷ್ಟು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಸಪೋರ್ಟ್ ಪಾಲಿಸಿ ಮೇಕಿಂಗ್ ಇನ್ ಮಾರ್ಕೆಟ್ ಇಕನಾಮಿಕ್ಸ್. ಮಾರ್ಕೆಟ್ ಇಕಾನಮಿಗಳಲ್ಲಿ ಪಾಲಿಸಿಯನ್ನು ಡಿಸೈಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮುಖ್ಯವಾಗಿ ಟ್ಯಾಕ್ಸ್ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಇವುಗಳ ಇಂಪ್ಯಾಕ್ಟ್ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಪೆಟ್ರೋಲ್ ಪ್ರೈಸ್ ಹೆಚ್ಚಾದರೆ ಡಿಮಾಂಡ್ ಡಿಕ್ರೀಸ್ ಆಗುತ್ತೆ. ಸೊ ಇದರ ಆಧಾರದ ಮೇಲೆ ಪಾಲಿಸಿ ಮೇಕರ್ಸ್ ಈ ಡಾಟಾವನ್ನು ಯೂಸ್ ಮಾಡಿಕೊಂಡು ಟ್ಯಾಕ್ಸನ್ನು ಹೆಚ್ಚು ಮಾಡಬೇಕಾ ಕಡಿಮೆ ಮಾಡಬೇಕಾ ಅನ್ನೋದನ್ನು ಡಿಸೈಡ್ ಮಾಡ್ಬೋದು. ನೆಕ್ಸ್ಟ್, ಒಂದು ಎಕ್ಸಾಂಪಲ್ ನೋಡೋದಾಗಿದ್ರೆ, ನಾವು ಈ ಎಕ್ಸಾಂಪಲಲ್ಲಿ ಕ್ವಾಂಟಿಟಿ ಡಿಮಾಂಡೆಡನ್ನು ಒಂದು ಇಕ್ವೇಷನ್ ಮೂಲಕ ಬರೆದಿದ್ದೀವಿ. 100 ಮೈನಸ್ 2p. ಸೊ ಇಲ್ಲಿ ಪ್ರೈಸನ್ನು ನಾವು 10 ಅಂತ ಅಸಂಪ್ಷನ್ ತಗೊಂಡ್ರೆ, 10 ರೂಪೀಸ್ ಪ್ರೈಸ್ ಇದ್ದರೆ ಕ್ವಾಂಟಿಟಿ ಡಿಮಾಂಡನ್ನು ನಾವು ಪ್ರೈಸ್ ಇದ್ದಲ್ಲಿ 10 ಅಂತ ತಗೊಂಡ್ರೆ 10 ರೂಪೀಸ್ ಪ್ರೈಸ್ ಇದ್ದಾಗ ನಮಗೆ 80 ಕ್ವಾಂಟಿಟಿ ಡಿಮಾಂಡ್ ಆಗುತ್ತೆ. ಈಗ ಒಂದು ವೇಳೆ ಈ 10 ರೂಪಾಯಿ ಇದ್ದ ಪ್ರೈಸು 20ಕ್ಕೆ ಹೆಚ್ಚಾಯಿತು ಅಂತಂದರೆ
ಆಗ ಕ್ವಾಂಟಿಟಿ ಡಿಮಾಂಡಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡೋದಾಗಿದ್ದರೆ 100 ಮೈನಸ್ 2 ಇಂಟು 20 60 ಆಗುತ್ತೆ. ಸೊ ಇಲ್ಲಿ ನಾವೇನು ನೋಡಿದ್ವಿ ಅಂದರೆ ಪ್ರೈಸು ಬದಲಾವಣೆ ಆಗ್ತಾಯಿದೆ 10ರಿಂದ 20ಕ್ಕೆ. ದ್ಯಾಟ್ ಮೀನ್ಸ್ ಪ್ರೈಸು ಹೆಚ್ಚಾಗಿದೆ. ಅಂಥ ಸಂದರ್ಭದಲ್ಲಿ ಡಿಮಾಂಡ್ 80ರಿಂದ 60ಕ್ಕೆ ಇಳಿಕೆ ಆಗಿದೆ. ಪ್ರಾರಂಭದಲ್ಲಿ ನಾವು ಈ ಇಕ್ವೇಷನ್ನ ಪ್ರಕಾರ ಡಿಮಾಂಡನ್ನು ಕಂಡು ಹಿಡಿದ್ವಿ. ಅದೇ ರೀತಿ ಪ್ರೈಸ್ ಹೆಚ್ಚಾದಾಗ 10 to 20ಗೆ ಹೆಚ್ಚಾದಾಗ ಡಿಮಾಂಡ್ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಕಂಡು ಹಿಡಿದ್ವಿ. ಒಂದು ಸಮರಿ ನೋಡೋದಾಗಿದ್ರೆ, ಡಿಮಾಂಡ್ ಫಂಕ್ಷನ್ ಮ್ಯಾಥಮೆಟಿಕ್ಲಿ ರೆಪ್ರೆಸೆಂಟ್ಸ್ ದ ಹೌ ಪ್ರೈಸ್ ಎಫೆಕ್ಟ್ಸ್ ಕ್ವಾಂಟಿಟಿ ಡಿಮಾಂಡೆಡ್. ಟಿಪಿಕಲಿ ನಮ್ಮ ಡಿಮಾಂಡ್ ಕರ್ವ್ ಅನ್ನೋದು ಡೌನ್ವರ್ಡ್ ಸ್ಲೋಪಿಂಗ್ ಆಗಿದೆ. ಇದು ಇನ್ಫ್ಲುಯೆನ್ಸ್ಡ್ ಬೈ ಮಲ್ಟಿಪಲ್ ಇಕನಾಮಿಕ್ ಫ್ಯಾಕ್ಟರ್ಸ್. ಬರೀ ಪ್ರೈಸ್ ಮಾತ್ರ ಅಲ್ಲ, ಹಲವಾರು ಫ್ಯಾಕ್ಟರ್ಗಳು ಇದನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಇದನ್ನು ಮೈಕ್ರೋ ಎಕನಾಮಿಕ್ಸ್ನ ಡಿಸಿಷನ್ ಮೇಕಿಂಗ್ ಪಾರ್ಟಲ್ಲಿ ಯೂಸ್ ಮಾಡ್ತಾರೆ. ನಾವು ಒಂದು ಸಲ ಪುನಃ ನೋಡೋದಾಗಿದ್ರೆ ಸಿಂಪಲ್ಲಾಗಿ ಡಿಮಾಂಡ್ ಅನ್ನೋದು ಡಿಮಾಂಡ್ ಫಂಕ್ಷನ್ ಮೇಲೆ ಡಿಮಾಂಡ್ ಫಂಕ್ಷನ್ ಅನ್ನೋದು ಡಿಮಾಂಡ್ ಮೇಲೆ ಆಧಾರಿತ ಆಗಿದೆ. ಡಿಮಾಂಡ್ ಅಂದರೆ ಏನು ಅಂತ ನೋಡೋದಾಗಿದ್ರೆ, ಇಟ್ ಈಸ್ ದ ಕ್ವಾಂಟಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಕನ್ಸ್ಯೂಮರ್ಸ್ ಆರ್ ವಿಲ್ಲಿಂಗ್ ಟು ಬೈ ಅಟ್ ಡಿಫರೆಂಟ್ ಪ್ರೈಸಸ್. ಡಿಮಾಂಡ್ ಫಂಕ್ಷನ್ ರೆಪ್ರೆಸೆಂಟ್ಸ್ ದ relationship between price and quantity demanded. It is fundamental to understanding consumer behavior. ಇದನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಒಂದು ಇಕ್ವೇಷನ್ ಮೂಲಕ ನೋಡಿದ್ದೇವೆ. ಯಾವ ಯಾವ ಐಟಮ್ಗಳು, ಯಾವ ಯಾವ ವಸ್ತುಗಳು, ಯಾವ ಯಾವ ವಿಷಯಗಳು ಡಿಮಾಂಡ್ ಫಂಕ್ಷನನ್ನು ನಿರ್ಧರಿಸ್ತವೆ ಅನ್ನೋದನ್ನು ಈ ಸ್ಲೈಡಲ್ಲಿ ನಾವು ನೋಡಿದ್ವಿ. ಅದೇ ರೀತಿ ಇದನ್ನು ತುಂಬ ಸಿಂಪ್ಲಿಫೈ ಮಾಡೋದಾಗಿದ್ದರೆ ಕ್ಯೂ ಡಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ. ಇಲ್ಲಿ ಎ ಅಂದ್ರೇನು, ಬಿ ಅಂದ್ರೇನು ಅಂತ ನೋಡಿದ್ವಿ. ಯಾವಾಗ ಇದು ಬದಲಾವಣೆ ಆಗುತ್ತೆ ಅನ್ನೋದನ್ನು ಕೂಡ ಇನ್ನೊಂದು ಸ್ಲೈಡಲ್ಲಿ ನೋಡಿದ್ದೀವಿ ನಾವು. ಅಸಂಪ್ಷನ್ ನೋಡೋದಾದರೆ ಕನ್ಸ್ಯೂಮರ್ಸ್ ಇನ್ಕಮ್ ಮತ್ತು ಪ್ರಿಫರೆನ್ಸಸ್ಸು ಬದಲಾವಣೆ ಆಗೋದಿಲ್ಲ. ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸಲ್ಲಿ ಬದಲಾವಣೆ ಆಗೋದಿಲ್ಲ. ಇದೊಂದು ಸ್ಪೆಸಿಫಿಕ್ ಟೈಮ್ ಫ್ರೇಮಿಗೆ ರಿಲೇಟೆಡ್ ಆಗಿದೆ ಅನ್ನೋದನ್ನು ನೋಡಿದ್ವಿ. ನಾವು ಡಿಮಾಂಡ್ ಕರ್ವನ್ನು ನೋಡಿದ್ವಿ, ಅದು ಡೌನ್ವರ್ಡ್ ಸ್ಲೋಪಿಂಗ್ ಆಗಿದೆ ಅನ್ನೋದನ್ನು ನೋಡಿದ್ವಿ. ಡಿಮಾಂಡ್ ಕರ್ವ್ ಅನ್ನೋದನ್ನು ನಾವು ಡಿ ಡಿ ಅಂತ ಕರೆದ್ರೆ, ಡಿಮಾಂಡ್ ಕರ್ವ್ ಅನ್ನೋದು ಲೆಫ್ಟ್ ಟು ರೈಟ್ ಡೌನ್ವರ್ಡ್ ಸ್ಲೋಪಿಂಗ್ ಆಗಿದೆ. ದ್ಯಾಟ್ ಈಸ್ ಬಿಕಾಸ್ ಆಫ್ ದ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಮತ್ತು ಡಿಮಾಂಡ್. ಪ್ರೈಸ್ ಮತ್ತು ಡಿಮಾಂಡ್ನ ನಡುವೆ ಒಂದು ಇನ್ವರ್ಸ್ ರಿಲೇಷನ್ಶಿಪ್ ಇರೋದ್ರಿಂದ ಈ ರೀತಿಯ ಒಂದು ಡೌನ್ವರ್ಡ್ ಸ್ಲೋಪಿಂಗ್ ಕರ್ವ್ ನಮಗೆ ಸಿಗುತ್ತೆ ಅನ್ನೋದನ್ನು ನೋಡಿದ್ವಿ. ಆ್ಯಂಡ್ ಡಿಮಾಂಡ್ನ ಎಫೆಕ್ಟ್ ಯಾವ ಫ್ಯಾಕ್ಟರ್ಗಳು ಡಿಮಾಂಡ್ ಮೇಲೆ ಎಫೆಕ್ಟ್ ಮಾಡ್ತವೆ ಅಂತ ನೋಡೋದಾಗಿದ್ದರೆ, ಅದು ಮೋಸ್ಟ್ಲಿ ಡೈರೆಕ್ಟ್ ಇನ್ಫ್ಲುಯೆನ್ಸ್ ಮಾಡೋದು ಪ್ರೈಸು. ಬೇರೆ ವಿಷಯಗಳು ಇಂಡೈರೆಕ್ಟಾಗಿ ಇನ್ಫ್ಲುಯೆನ್ಸ್ ಮಾಡ್ತವೆ. ಪ್ರೈಸ್, ಆ ವಸ್ತುವಿನ ಬೆಲೆ, ನಾವು ಯಾವ ವಸ್ತುವಿನ ಡಿಮಾಂಡನ್ನು ನೋಡ್ತಾ ಇದ್ದೀವೋ ಆ ವಸ್ತುವಿನ ಬೆಲೆ ಅದನ್ನು ಡೈರೆಕ್ಟಾಗಿ ಇನ್ಫ್ಲುಯೆನ್ಸ್ ಮಾಡ್ತವೆ. ಇನ್ಕಮ್ಮು, ಆ ಕನ್ಸ್ಯೂಮರ್ನ ಇನ್ಕಮ್ಮು, ಟೇಸ್ಟ್ ಮತ್ತು ಪ್ರಿಫರೆನ್ಸು, ಪ್ರೈಸಸ್ ಆಫ್ ರಿಲೇಟೆಡ್ ಗೂಡ್ಸು, ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸು, ಪಾಪ್ಯುಲೇಷನ್ಸ್, ಇವೆಲ್ಲ ಡಿಮಾಂಡ್ ಮೇಲೆ ಎಫೆಕ್ಟ್ ಮಾಡ್ತವೆ ಅನ್ನೋದನ್ನು ನೋಡಿದ್ವಿ. ಅದೇ ರೀತಿ ಒಂದು ಕೇಸ್ ಎಕ್ಸಾಂಪಲ್ ನೋಡಿದ್ವಿ. ಇದಕ್ಕೆ ನಾವು ಬೇರೆ ರೀತಿಯ ಎಕ್ಸಾಂಪಲ್ ಕೂಡ ಕೊಡ್ಬೋದು. ಬಟ್ ಯಾವುದೇ ಇಕ್ವೇಷನ್ ತೊಗೊಂಡ್ರೂ ಕೂಡ ನಾವೀಗ ಕ್ಯೂ ಡಿ ಈಸ್ ಈಕ್ವಲ್ ಟು 50 ಮೈನಸ್ ಪಿ ಅಂತ ತೊಗೊಂಡ್ರೂ ಕೂಡ ನೀವು ಇದನ್ನು ಪ್ರಾಕ್ಟೀಸ್ ಆಗಿ ಬಳಸ್ಕೋಬೋದು. ಪಿ ಇದ್ದಲ್ಲಿ ನೀವು ಬೇರೆ ಬೇರೆ ಪ್ರೈಸನ್ನು ತೊಗೊಂಡ್ರೆ ನೀವು ಪ್ರೈಸನ್ನು ಹೆಚ್ಚು ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಪಿ ಈಸ್ ಈಕ್ವಲ್ ಟು 10 ಅಥವಾ 20 ಅಂತ ತೊಗೊಂಡು ನೋಡ್ಬೋದು. ಅಥವಾ ಪಿ ಈಸ್ ಈಕ್ವಲ್ ಟು ಫಸ್ಟ್ ನೀವು 20 ಅಂತ ತೊಗೊಂಡು ಆಮೇಲೆ 10 ಅಂತ ತೊಗೊಳ್ಬೋದು. ಪ್ರೈಸನ್ನು ಹೆಚ್ಚು ಕಡಿಮೆ ಮಾಡ್ಬೋದು. ಬಟ್ ಏನು ಗೊತ್ತಾಗುತ್ತೆ ಅಂತಂದರೆ, ಪ್ರೈಸನ್ನು ಹೆಚ್ಚು ಮಾಡಿದಾಗ ಡಿಮಾಂಡ್ ಕಡಿಮೆ ಆಗುತ್ತೆ, ಪ್ರೈಸನ್ನು ಕಡಿಮೆ ಮಾಡಿದಾಗ ಡಿಮಾಂಡ್ ಹೆಚ್ಚಾಗುತ್ತೆ ಅನ್ನೋದನ್ನು ಕಂಡು ಹಿಡಿಬೋದು. ಸೊ ಇಷ್ಟು ಈ ಸೆಷನ್ನಲ್ಲಿ ನಾವು ನೋಡಬೇಕಾಗಿರುವಂಥದ್ದು. ಥ್ಯಾಂಕ್ ಯು.